ಪ್ರಧಾನಿ ಮೋದಿ ಬರ್ತ್ಡೇ ಅಂಗವಾಗಿ ರಕ್ತದಾನ ಶಿಬಿರ. ಸುರಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳ ಸಂತಸ. ಮಾಜಿ ಸಚಿವ ರಾಜುಗೌಡ ಸೇರಿ 100ಕ್ಕೂ ಅಧಿಕ ಜನರಿಂದ ರಕ್ತದಾನ. ಸೋಲಿಲ್ಲದ ಸರದಾರ, 4 ಬಾರಿ ಗುಜರಾತ್ ಸಿಎಂ ಪಟ್ಟ ಅಲಂಕರಿಸಿದ ಹಮ್ಮೀರ, 3ನೇ ಬಾರಿಗೆ ದೇಶದ ಚುಕ್ಕಾಣಿ ಮುನ್ನಡೆಸುತ್ತಿರೋ ಪ್ರಧಾನಿ ಮೋದಿ. ಇದೀಗ 75ನೇ ಹುಟ್ಟುಹಬ್ಬದ ಸಂಭ್ರಮ. ಎಸ್ ವೀಕ್ಷಕರೇ, ಪ್ರಧಾನಿ ಮೋದಿ ದೇಶದ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ನೆಹರು ಬಳಿಕ ನಿರಂತರ 3ನೇ ಅವಧಿಗೆ ಪ್ರಧಾನಿಯಾದ ಹೆಗ್ಗಳಿಕೆ ಹೊಂದಿದವರು. 11 ವರ್ಷಗಳ ಆಡಳಿತ ಅವಧಿಯಲ್ಲಿ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗಿದ್ದಾರೆ. ಹೊಸ ಯೋಜನೆ ನಿರ್ಮಾಣಗಳ ಮೂಲಕ ವಿಶ್ವ ನಾಯಕರ ಮೆಚ್ಚುಗೆ ಗಳಿಸಿದ್ದಾರೆ. ಇದೀಗ ಬರ್ತ್ಡೇ ಸಂಭ್ರಮದಲ್ಲಿ ಸುರಪುರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದ ಅಂಗವಾಗಿ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರ ಗಮನ ಸೆಳೆಯಿತು. ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ರಾಜುಗೌಡ ಚಾಲನೆ ನೀಡಿದರು. ಬಳಿಕ ರಕ್ತದಾನ ಮಾಡಿ ಪ್ರಧಾನಿಗೆ ಶುಭಾಶಯ ಕೋರಿದರು. ಕಲಬುರಗಿಯಿಂದ ಆಗಮಿಸಿದ ನವಜೀವನ ರಕ್ತನಿಧಿ ಕೇಂದ್ರ ತಂಡದವರು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ರು. ಇದೇ ವೇಳೆ ಮಾತನಾಡಿದ ರಾಜುಗೌಡ ಅವರು ನೆಚ್ಚಿನ ಪ್ರಧಾನಿ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯವನ್ನ ಕೋರಿದರು. ಮೋದಿ ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಮಾಡಿದ್ದೇನೆ. ಜನರು ಕೂಡ ರಕ್ತದಾನ ಮಾಡ್ತಿದ್ದಾರೆ. ಈ ರಕ್ತ ನಮ್ಮ ದೇಶದ ಸೈನಿಕರಿಗೆ ಹಾಗೂ ಜನರಿಗೆ ಅನುಕೂಲ ಆಗುತ್ತದೆ ಎಂದರು. ಜಗಮೆಚ್ಚಿನ ನಾಯಕ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಸಾಹೇಬರ ಜನ್ಮದಿನ ಅಂಗವಾಗಿ ಇವತ್ತು ನಮ್ಮ ಸುರಪುರ ಮತಕ್ಷೇತ್ರದಿಂದ ಎಲ್ಲ ಯುವಕರು ಸೇರಿ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ನೆಚ್ಚಿನ ನೇತಾರರ ಜನ್ಮದಿನದಂದು ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ಬ್ಲಡ್ ಬ್ಯಾಂಕ್ ಮುಖಾಂತರ ಬ್ಲಡ್ ಕೊಡ್ತಾ ತಮ್ಮ ರಕ್ತದಾನ ಮಾಡ್ತಾ ಶುಭಾಶಯ ಕೊಡ್ತಿರೋದು ಭಾಳ ಖುಷಿ. ಯಾಕೆಂದರೆ ಈ ಒಂದು ರಕ್ತದಾನ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ. ರಕ್ತದಾನದಿಂದ ಹಲವಾರು ಯುವಕರಿಗೆ ಒಳ್ಳೆಯದಾಗ್ತದೆ. ಮತ್ತು ನಮ್ಮ ಉದ್ದೇಶ ಏನಿದೆಪ್ಪ ಅಂತಂದರೆ ಎಲ್ಲೂ ಯಾವ ಹಾಸ್ಪಿಟ್ಲಲ್ಲೂ ಬ್ಲಡ್ ಕಮ್ಮಿ ಇದೆ ಅಂತ ಅನ್ನಿಸ್ಬಾರ್ದು. ಎಲ್ಲ ರೋಗಿಗಳಿಗೆ ಅನುಕೂಲ ಆಗಲಿ. ಮತ್ತು ಅದೇ ಥರ ನಮ್ಮ ಸೈನಿಕರಿಗೂ ಅವಶ್ಯಕತೆ ಬಿತ್ತಂದರೆ ಬ್ಲಡ್ ಕೊಡೋ ಒಂದು ಉದ್ದೇಶದಿಂದ ಇವತ್ತೆಲ್ಲ ಯುವಕರು ಸೇರಿ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಲ್ಲಿಂದ ಮತಕ್ಷೇತ್ರದ ಎಲ್ಲ ಜನತಾ ಪರವಾಗಿ, ಎಲ್ಲ ಯುವಕರ ಪರವಾಗಿ, ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ನರೇಂದ್ರ ಮೋದಿ ಸಾಹೇಬ್ಗೆ ಜನ್ಮದಿನ ಶುಭಾಶಯವನ್ನು ಹಾರಿಸ್ತಾ ಅವ್ರು ಒಳ್ಳೆಯದಾಗಲಿ, ಇನ್ನೂ 100 ವರ್ಷ ಕಾಲ ಬಾಳಲಿ, ನಮ್ಮೆಲ್ಲರ ಆಯುಷ್ಯ ಅವರಿಗೆ ಕಟ್ಟಲಿ. ಅವ್ರ ನೆಮ್ಮದಿಯಿಂದ ಇದ್ದರೆ ನಮ್ಮ ದೇಶ ನೆಮ್ಮದಿಯಿಂದ ಇರ್ತದೆ. ಆ ನಮ್ಮ ಜಗಮೆಚ್ಚಿನ ನಾಯಕರಂತ ನರೇಂದ್ರ ಮೋದಿ ಸಾಹೇಬ್ಗೆ ಹುಟ್ಟಿದ ಆರ್ಥಿಕ ಶುಭಾಶಯ. ಬಳಿಕ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜ ಹನುಮಪ್ಪ ನಾಯಕ ಅವರು 100ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದ್ದು ಈ ರಕ್ತ ಕಡಿಮೆ ಇದ್ದವರಿಗೆ ಬಳಕೆ ಮಾಡಲಾಗುತ್ತೆ ಅಂದರು. ಏರ್ಪಡಿಸಿರ್ತಕ್ಕಂಥ ರಕ್ತದಾನ ಶಿಬಿರ ನರೇಂದ್ರ ಮೋದಿಯ ಜನ್ಮದಿನ, ಅವರಿಗೆ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ ನಮ್ಮ ಸುತ್ತೂರು ತಾಲೂಕಿನಿಂದ ಹಲವಾರು ಯುವಕರು ಸೇರಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ರಕ್ತದಾನ ಅಂದರೆ ಮಹಾದಾನ, ರಕ್ತದಾನ, ಅನ್ನದಾನ, ಮಹಾದಾನ ಇದ್ದಾರೆ. ಅದೇ ರೀತಿಯಾಗಿ ರಕ್ತದಾನವನ್ನು ಕೊಡ್ತಕ್ಕಂಥ ಸುತ್ತೂರು ತಾಲೂಕು ಜನತೆಗೆ ತುಂಬ ಯುವಕರೆಲ್ಲರಿಗೆ ಧನ್ಯವಾದವನ್ನು ಇಷ್ಟಪಡ್ತೀನಿ.
ಈ ರಕ್ತನ ಪ್ರತಿಯೊಬ್ಬ ರೋಗಿಗಳಿಗೂ ಅನುಕೂಲ ಆಗುತ್ತದೆ, ಸೈನಿಕರಿಗೂ ಅನುಕೂಲ ಆಗುತ್ತದೆ. ನಮ್ಮ ಇಂಡಿಯಾದಾಗ ರಕ್ತ ಕಮ್ಮಿ ಆದ ಅನ್ನೋದೊಂದು ಪೇಷಂಟ್ಗಳು ಯಾವ ಪೇಷಂಟ್ಗೆ ತೊಂದರೆ ಆಗಬಾರ್ದು ಅಂತೇಳಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದಂದು ಪ್ರತಿ ತಾಲೂಕದಲ್ಲಿ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಅಪಘಾತ ಮತ್ತು ಅವಘಡಗಳು ಸಂಭವಿಸಿದಾಗ ವ್ಯಕ್ತಿಯೊಬ್ಬರ ಜೀವನವನ್ನ ಉಳಿಸಲು ಗರ್ಭಿಣಿ, ಬಾಣಂತಿಯರಿಗೆ, ಹಿಮೋಫಿಲಿಯಾ ಕಾಯಿಲೆಯಿಂದ ನರಳುತ್ತಿರುವ ವ್ಯಕ್ತಿಗಳಿಗೆ ರಕ್ತದ ಅಗತ್ಯ ಹೆಚ್ಚಿರುತ್ತದೆ. ಅಂತವರಿಗೆ ರಕ್ತದಾನ ಸಂಜೀವಿನಿಯಾಗಲಿದೆ. ಹೀಗೆ ನಮ್ಮ 75ನೇ ಜನ್ಮದಿನ ಹಿನ್ನೆಲೆ ಸುರಪುರ ಬಿಜೆಪಿ ಕಚೇರಿಯಲ್ಲಿ ರಕ್ತದಾನ ಶಿಬಿರದಲ್ಲಿ ಜನ ಖುಷಿಯಿಂದ ಭಾಗಿಯಾಗಿದ್ರು. ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ರು. ದೇಶದ ಸರ್ವಾಂಗೀಣ ಪ್ರಗತಿಗೆ ಮತ್ತಷ್ಟು ಕೊಡುಗೆ ಸಿಗಲಿ ಅಂತ ಆಶಿಸಿದ್ರು. ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಅಂಗವಾಗಿ ಎಲ್ಲ ಯುವಕರು ಸೇರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅವರ 75ನೇ ಹುಟ್ಟುಹಬ್ಬವಾಗಿ ಮಿನಿಮಮ್ 75 ಜನರು ರಕ್ತದಾನ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಈ ರಕ್ತದಾನ ಮಾಡೋದ್ರಿಂದ ಹಲವಾರು ರೋಗಿಗಳಿಗೆ, ನಮ್ಮ ಸೈನಿಕರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾವೆಲ್ಲರೂ ಒಂದು ಪ್ಲಾನ್ ಮಾಡಿಕೊಂಡು ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ಬಂದು ರಾಜಗೌಡರು ಕೂಡ ಸಹಕಾರ ಕೊಟ್ಟು ಪ್ರಥಮವಾಗಿ ಅವರೇ ಕೂಡ ರಕ್ತದಾನವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಧನ್ಯವಾದಗಳನ್ನು ಕೋರುತ್ತಾ, ಎಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಾ ಮತ್ತೊಮ್ಮೆ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ನ್ಯೂಸ್ 24 ಭಾರತ್, ಯಾದಗಿರಿ.